ಪ್ರಾರಂಭ ಮಾಡಿದ್ವಿ. ಮೊದಲಿನ 2 ಶ್ಲೋಕಗಳಲ್ಲಿ ಕಾರಿಕೆಗಳಲ್ಲಿ ಗೌಡಪಾದಾಚಾರ್ಯರು ಪ್ರಾರ್ಥನೆಯನ್ನು ಇಷ್ಟ ದೇವತೆಗೆ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಇವತ್ತಿನ ದಿವಸ ವಿಷಯ ಪ್ರಾರಂಭ ಆಗ್ತದೆ. ದ್ವೈತಿಗಳ ವಿವಾದದಿಂದ ಅಜಾತಿವಾದದ ಸಿದ್ಧಿ, ಈ ವಿಚಾರವನ್ನು ಹೇಳ್ತಾರೆ. ದ್ವೈತಿಗಳು ಒಬ್ಬರನ್ನೊಬ್ಬರು ವಿರುದ್ಧವಾಗಿ ವಾದ ಮಾಡುತ್ತಿರುವರೆಂಬುದು ಹೇಗೆ ಎಂದರೆ ಹೇಳುತ್ತಾರೆ. ಹೆಂಗ್ ವಾದ ಮಾಡ್ತಾರೆ? ಆರು ನಾಸ್ತಿಕ ದರ್ಶನಗಳು 6 ಹೇಳಿದ್ದೆ ನಾನು. ಯಾರಾದ್ರೂ ಒಬ್ರು ಹೇಳ್ತೀರ ನಾನು ಆಸ್ತಿಕರು ಯಾರು? ನಾವು ಆಸ್ತಿಕರು ನಾಸ್ತಿಕರು? ನಾವು ಆಸ್ತಿಕರು. ಆಸ್ತಿಕದಾಗ 6 ಬರ್ತಾರ, ನಾಸ್ತಿಕದಾಗ 6 ಮಂದಿ ಬರ್ತಾರ. ಆಸ್ತಿಕದಾಗ ಯಾರ್ಯಾರು ಬರ್ತಾರ್ರಿ? ಸಾಂಖ್ಯ ಮುಂದ್ರೆ ವೈಶೇಷಿಕ, ನ್ಯಾಯ. ಹ್ಞೂನ್ರಿ. 3 ರೀ ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ. ಉತ್ತರ ಮೀಮಾಂಸ ನಾವಲ್ರಿ. ನಮ್ತನು ನಾವರಿ. ಉತ್ತರ ಮೀಮಾಂಸ ನಮ್ಮ ಪೂರ್ವ ಮೀಮಾಂಸಕ್ರಿ. ಇನ್ನೊಂದು ಹೇಳ್ಬೇಕೀಗ, ಪೂರ್ವ ಪಕ್ಷಿಗಳ ಯೋಗ ಕರೆಕ್ಟ್. ಯೋಗ ಕರೆಕ್ಟ್. ಜೈಮಿನಿ ದ್ವೈತದಾಗ ಬರ್ತಾರ್ರಿ, ಅವರು ವೇದಾಂತದಾಗ ಬರ್ತಾರ. ದ್ವೈತ ಅಂದ್ರೂ ಕೂಡ ಅದು ಅದ್ವೈತದಾಗ ಬರ್ತದ. ಆದ್ದರಿಂದ ಇವರು 5 ಮಂದಿ ಆಸ್ತಿಕ ದರ್ಶನ. ಇನ್ನು 6 ಮಂದಿ ನಾಸ್ತಿಕರು ಅದಾರ. ಯಾರವರು? ಚಾರ್ವಾಕ, ಬೌದ್ಧ, ಆಮೇಲೆ ಜೈನ. ಚಾರ್ವಾಕ ತಗೊಂಡು ಜೈನ ತಗೋಬೇಕು. ಜೈನ ತಗೊಂಡ್ಮೇಲೆ ಬೌದ್ಧರಲ್ಲಿ 4 ಪ್ರಭೇದಗಳು ಬರ್ತಾವ. ಆ ಒಟ್ಟು ಸೇರಿ 6 ಮಂದಿ ಇವರು ನಾಸ್ತಿಕರು. ಇವರು ತಮ್ಮ ಒಳಗ ಹೆಂಗ ವಾದ ಮಾಡ್ತಾರ ನೋಡ್ರಿ ಮಜಾ. ನಾವು ಯಾರಿಗೂ ವಿರೋಧ ಅಲ್ಲ ಅಂತ ನಿನ್ನೆ ಹೇಳ್ಯಾರ. ನಮ್ಮ ಅದ್ವೈತ ಯಾರಿಗೂ ವಿರೋಧ ಅಲ್ಲ. ಯಾಕಂದ್ರ ಅವರು ವ್ಯವಹಾರಿಕ ಸತ್ತದಾಗ ಬಡದಾಡಕತ್ತಾರ. ನಾವು ಪ್ರಾತಿಭಾಷಿಕ ವ್ಯವಹಾರ ದಾಟಿ ಪಾರಮಾರ್ಥಿಕ ಸತ್ತಾಗಿದ್ದಾಗ ಅಲ್ಲಿ ಅಜಾತಿವಾದ ಹೇಳುವತ್ನಾಗ ನಾವು ಯಾರು ಕೂಡ ಯುದ್ಧ ಮಾಡ್ಬೇಕು, ನಾವು ವಾದ ಮಾಡ್ಬೇಕ್ರಿ. ಎಲ್ಲರೂ ನಮ್ಮ ಇದರಲ್ಲಿ ನಮ್ಮ ಸ್ವರೂಪನ ಅದಾರ. ಅವರು ಅದ್ವೈತದ ಸಿದ್ಧಾಂತದಾಗ ಅದ್ವೈತ ಬಿಟ್ಟು ಬೇರೆ ಏನು ಖರೆ ಇಲ್ಲೋದು ಇಲ್ಲೇ ಇಲ್ಲ. ಏಕಂ ಏವ ಅದ್ವಿತೀಯ, ಸಗತ ಸಜಾತಿ ವಿಜಾತಿ ಭೇದರಹಿತ ಆತ್ಮತತ್ವ ಒಂದೇ ಅದ. ಇನ್ನು ವಾದ ವಿವಾದ 2 ಇದ್ದಾಗ ಚಲೋ ಆಗ್ತದೆ. ಆದ್ರಿಂದ ನಾವ್ ಯಾರು ಕೂಡ ವಿರೋಧ ಅಲ್ಲ, ಇದನ್ನ ತಿಳ್ಕೊಡ್ರಿ. ನಾವ್ ಯಾರಿಗೂ ವಿರೋಧ ಅಲ್ಲ. ಆದ್ರೆ ಈ ದ್ವೈತಿಗಳು ಏನದಾರಲ್ಲ, 6 ಮಂದಿ ನಾಸ್ತಿಕರು, ಇನ್ನು ನಮ್ಮನ್ನು ಬಿಟ್ಟು 5 ಮಂದಿ ಏನ್ ದ್ವೈತಿಗಳು ಅದಾರ. ಆಸ್ತಿಕರು 5 ಮಂದಿ, ನಾಸ್ತಿಕರು 6 ಮಂದಿ, 11 ಮಂದಿ ತಮ್ಮೊಳಗ ಹೆಂಗ ವಾದ ವಿವಾದ ಮಾಡ್ತಾರ ಅನ್ನೋದನ್ನ ಹೇಳ್ತಾರೆ ಈಗ ಗೌಡಪಾದ. 3ನೇ ಕಾರಿಕೆ 4ನೇ ಪ್ರಕರಣ. ಭೂತಶ್ಯ ಜಾತಿ ಮಿಚ್ಛಂತಿ ವಾದಿನಃ ಕೇಚಿತ್ ಏವ ಹಿ ಅಭೂತಸ್ಯ ಆಪರೇ ಧೀರ ವಿಬದ್ಧಂತ ಪರಸ್ಪರಂ. ಶಬ್ದಾರ್ಥ ಹೇಳ್ತೇನೆ, ಬರ್ಕೊಳ್ಳೋರು ಬರ್ಕೊಳ್ರಿ, ನಾನು ಬಿಡ್ರಿ. ನಂಗೆ ಅನ್ಸ್ಬಿಟ್ಟಿಗೆ ನಾನು ನನ್ನ ಸಲುವಾಗಿ ಮಾಡಕತ್ತೀನಿ, ಯಾರು ಬರ್ಕೊಳ್ಳೋದು ಕಾಣಂಗಿಲ್ಲ. ನಾನು ನನ್ನ ಸಲುವಾಗಿ ಅಂದ್ರೆ ಅಷ್ಟು ಮಾಡ್ಕೊಂತಿದ್ರೆ ಸ್ವಲ್ಪ ರೂಢ ಆಗ್ತದ ಸಂಸ್ಕೃತ ಅನ್ನುವಂಥ ದೃಷ್ಟಿಯಿಂದ ನಾನು ಈ ಶಬ್ದಾರ್ಥ ಮತ್ತು ಅವುಗಳನ್ನು ಬಿಡಿಸಿ ಹೇಳುವುದಾಗ್ಲಿ ಅಭ್ಯಾಸ ಮಾಡ್ಕೊಂತ ಬರಾಕತ್ತೇನೆ. ವಿವದಂತಹ ಪರಸ್ಪರಂ. ತಮ್ಮೊಳಗನ ಇವರು ಏನ್ ಮಾಡ್ತಾರಂದ್ರ ವಾದ ಮಾಡ್ತಾರೆ. ವಿವದಂತಹ ಪರಸ್ಪರಂ. ಕೇಚಿತ್ ಏವ ಹಿ ವಾದಿನಃ. ಕೆಲವೊಂದು, ಕೇಚಿತ್ ಅಂದ್ರೆ ಕೆಲವೊಂದು, ವಾದಿನಃ ಅಂತಂದ್ರ ಇವರೇ 11 ಮಂದಿ ವಾದಿಗಳು. 6 ಮಂದಿ ಆಸ್ತಿಕರು, 5 ಮಂದಿ ಆಸ್ತಿಕರು, 6 ಮಂದಿ ನಾಸ್ತಿಕರು. ಇಚ್ಛಂತಿ ಒಪ್ಪುತ್ತಾರೆ. ಅನೇಕ ಊಹೆಗಳನ್ನ ಮಾಡಿ ಒಪ್ಪ್ಯಾರ ಇವರು. ತಮ್ಮ ಮನಸ್ಸಿಗೆ ಬಂದಂಗ ವೇದ ಪ್ರಮಾಣವನ್ನ ಬಿಟ್ಟಾರ. ತಮ್ಮ ಮನಸ್ಸನ್ನ ಹಿಡ್ಕೊಂಡಾರ. ಕಣ್ಣಿಗೆ ಏನ್ ಕಾಣ್ತೈತಿ ಅದನ್ನ ವಿಚಾರ ಮಾಡ್ಕೊಂತ ಹೋಗ್ಯಾರ. ಪ್ರಮಾಣವನ್ನ ಬಿಟ್ಟಾರ, ಕತ್ತಲ್ದಾಗ ಹುಡುಕಾಗತ್ತಾರ ಇವ್ರು.
ಏನಂತ? ಜಾತಿ. ಎದಕ್ಕ? ಭೂತಸ್ಯ. ಭೂತಸ್ಯ ಅಂದ್ರ ಮೊದಲೇ ಇರುವಂತಹ ಏಕಮೇವ ಅದ್ವಿತೀಯ ವಸ್ತುವಿಗೆ ಜಾತಿಯನ್ನು ಒಪ್ತಾರೆ ಇವರು, ಜನನವನ್ನ ಒಪ್ತಾರ. ಅಪರೇ ಧೀರಾಹ, ಇನ್ನು ಕೆಲವು ಮಂದಿ ಮತವಾದಿಗಳು. ಧೀರಾಹ ಅಂದ್ರೆ ಏನು? ವಿಚಾರವಂತರ ಅಂತ ಅರ್ಥ. ಇವರು ಏನು ಕಡಿಮೆ ವಿಚಾರವಂತರ ಅಲ್ರಿ, ಬಹಳ ವಿಚಾರವಂತ. ನೈಯಾಯಿಕರಷ್ಟು ಬುದ್ಧಿ ಅರ್ಥ ಯಾರ್ದು ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಈಗಿನ ವಿಜ್ಞಾನಿಗಳು ಏನು ವಿಜ್ಞಾನಿಗಳು ಅದಾರಲ್ಲ, ಅವರೆಲ್ಲ ನೈಯಾಯಿಕರು. ಅವ್ರದ್ದು ಬುದ್ಧಿ ಬಹಳ ಹರ್ತದ. ಜಾಣರು ಅದಾರ, ಆದ್ರ ಪ್ರಮಾಣದಿಂದ ಬಿಟ್ಟು ವಂಚಿತರಾಗ್ಯಾರು. ಅವ್ರ ಕೈಯ ಪ್ರಮಾಣ ಕೊಟ್ಬಿಟ್ರೆ ಅವರೇ ವೇದಾಂತಿಗಳಾಗ್ತಾರ. ಅಪರೇ ಧೀರಾಹ, ಇನ್ನು ಕೆಲವು ಮಂದಿ ವಿಚಾರವಂತರು. ಅಭೂತಸ್ಯ. ಅಭೂತಸ್ಯ. ಅಭೂತಸ್ಯ ಅಂತಂದ್ರೆ ಏನು? ಇಲ್ಲದೆ ಇರುವಂತಹ. ಅಂದ್ರೆ ಕೆಲವು ವಾದಿಗಳು ಮಾತ್ರವೇ ಇರುವಂತ ವಸ್ತುವಲ್ಲಿ ಜಾತಿಯನ್ನು ಒಪ್ತಾರ. ಇನ್ನು ಕೆಲವೊಂದು ಧೀರರು ಜಾತಿಯನ್ನು ಒಪ್ಪುತ್ತಾರೆ. ಅಜಾತಿಯನ್ನು ಒಪ್ಪುವರು ಕೆಲವು ಮಂದಿ, ಜಾತಿಯನ್ನು ಒಪ್ಪುವರು ಕೆಲವು ಮಂದಿ. ಕೆಲವರು ಅಭೂತಕ್ಕೆ, ಅಭೂತ ಅಂತಂದ್ರ, ಭೂತ ಅಂದ್ರೆ ಇರುವಂತ ವಸ್ತುವಿಗೆ ಜಾತಿ ಹೇಳ್ತಾರ. ಕೆಲವು ಮಂದಿ ಇಲ್ಲದ ವಸ್ತುವಿಗೆ ಜಾತಿ ಒಪ್ಪ್ಯಾರ. ಅಭೂತ ಅಂದ್ರೆ ಇಲ್ಲ, ಆ ಇಲ್ಲದ ವಸ್ತುವಿಗೆ ಜಾತಿಯನ್ನು ಒಪ್ಪಾರ. ಹಿಂಗೆ ಒಬ್ಬರು ವಿವಾದ ಮಾಡುತ್ತಿರುವರು. ಇವ್ರು ಎಲ್ಲಿ ವಿವಾದ ಮಾಡಕತ್ತಾರ? ತ್ರಿಕಾಲಾವಾದಿತವಾದ ಸದ್ರೂಪಕ್ಕೆ ಬಂದೇ ಇಲ್ಲ ಇವರು. ಇಲ್ಲೇ ಮಿಥ್ಯಾ ಪ್ರಪಂಚದಲ್ಲಿ ಇಲ್ಲೇ ಅದಾರ ಇವ್ರು. ಇನ್ನ ಮಾಯಾ ಪ್ರಪಂಚದಾಗ ಕುತ್ಕೊಂಡು ವ್ಯವಹಾರ ಮಾಡಕತ್ತಾರ, ಹೇಳ್ತಾರ ನೋಡ್ರಿ ಅಪ್ಪೋರ್. From here, Gaudapada starts the Ajatyavada teaching, showing origination can never be explained by any philosopher. ಇವ್ರು 11 ಮಂದಿ ಮತವಾದಿಗಳು ಏನದಾರ, ಇವ್ರು ಯಾರ ಕಡೆಯಿಂದನೂ ಕೂಡ ಇವರಿಗೆ ಅಜಾತಿವಾದವನ್ನ ಹೇಳುವಂತ ತಾತ್ಪರ್ಯ ಉಳ್ಳವರ ಅಲ್ಲಿ ಇವ್ರು. ಇವ್ರು ಹೆಂಗ ಅದಾರ ಅಂತಂದ್ರ, ಆ ಹುಟ್ಟದೇ ಇರುವಂತಹ ಬ್ರಹ್ಮನಲ್ಲಿ ಜಾತಿಯನ್ನು ಹೇಳ್ತಾರೆ, ಮತ್ತೆ ಹುಟ್ಟದೇ ಇರುವಂತಹ ಮಾಯೆಯಲ್ಲಿ ಜಾತಿ ಒಪ್ತಾರೆ, ಅಜಾತಿಯನ್ನು ಒಪ್ತಾರೆ. ನೋಡಿ ಹೇಳ್ತಾರ, ಕೇಳಿ. ಫಿಲಾಸಫಿ, ದೇರ್ ಇಸ್ ನೋ ಒರಿಜಿನೇಷನ್. ಈ ನಮ್ಮ ವೇದಾಂತ ಒಪ್ಪಿದಂತ ಇದರಲ್ಲಿ ಅಜಾತಿಯನ್ನ ಇವ್ರಿಗೆ ಒಪ್ಪಿಲ್ಲ. ಒರಿಜಿನೇಷನ್ ಆಫ್ ದ ವರ್ಡ್ ಆರ್ ಜೀವ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಬೈ ಎನಿ ಸಿಸ್ಟಮ್ ಇನ್ಕ್ಲೂಡಿಂಗ್ ಮಾಡರ್ನ್ ಕಾಸ್ಮಾಲಜಿ ಬಿಕಾಸ್ ಇಟ್ ಹ್ಯಾಸ್ ನಾಟ್ ಒರಿಜಿನೇಟೆಡ್. ಜೀವನ ಸೃಷ್ಟಿಯಾಗಲಿ ಅಥವಾ ಈ ಜಗತ್ತಿನ ಸೃಷ್ಟಿಯಾಗಲಿ ಯಾವ ವಿಜ್ಞಾನವಾದಿಗಳಾಗಲಿ ಈ 5 ಮಂದಿ ಮತವಾದಿಗಳಿಂದಾಗಲಿ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂತಂದ್ರೆ ಅದು ಹುಟ್ಟೇ ಇಲ್ಲ, ಜಗತ್ತು ಹುಟ್ಟೇ ಇಲ್ಲ ಅಂದಾಗ ಅದ್ರಾಗ ಹುಟ್ಟೆ ಹೆಂಗ್ ಹೇಳ್ತಾರೆ ಇವ್ರು? ವಾಟ್ ಈಸ್ ಬರ್ತ್ ಡೇಟ್ ಆಫ್ ದ ರೋಪ್ ಸ್ನೇಕ್ ಅಂಡ್ ಹೌ ಇಟ್ ಈಸ್ ಬಾರ್ನ್. ಹಗ್ಗದಲ್ಲಿ ಹಾವು ಅಂತ ನಾವು ಒಪ್ಪೇವಿ, ಭ್ರಮಾದಿಂದ ತೋರಾಗತ್ತೆ ಜಗತ್ತು ಅಂತ ನಾವು ಒಪ್ಪೇವಿ. ಅವ್ರು ಹೆಂಗ್ ಒಪ್ಪ್ಯಾರ? ಜಗತ್ತು ಸೃಷ್ಟಿ ಆಗೈತೆ ಅಂತ ಒಪ್ಪ್ಯಾರ ಅವರು. ಸೃಷ್ಟಿ, ನಿಜವಾದ ಸೃಷ್ಟಿಯನ್ನ ಅವ್ರು ಒಪ್ಪ್ಯಾರ. ವ್ಯಾವಹಾರಿಕ ಸತ್ತ ಒಪ್ಪ್ಯಾರ ಅವ್ರು. ನಾವು ಪ್ರಾತಿಭಾಷಿಕ ಸತ್ತ ಒಪ್ಪೇವಿ ಸೃಷ್ಟಿನ. ಈಗ ನಾವು ನಮ್ಮ ತರದಿಂದ ಅವ್ರಿಗೆ ಪ್ರಶ್ನೆ ಕೇಳ್ಬೇಕಂದ್ರೆ ಏನ್ ಕೇಳ್ಬೇಕು ಅಂದ್ರ, ಹಗ್ಗದಾಗ ಹಾವು ಹುಡ್ತಲ್ಲಪ್ಪ, ಅದು ಹುಟ್ಟಿದ ತಾರೀಖ್ ಯಾವಾಗ? ಹಗ್ಗದಾಗ ಹಾವು ಹುಟ್ಟಿದ ತಾರೀಖ್ ಹೇಳ್ರಿ, ಹುಟ್ಟಿದ ತಾರೀಖ್ ಹೇಳ್ರಿ ಅಂತ ಕೇಳ್ಬೇಕಂತ. ವಾಟ್ ಈಸ್ ದ ಬರ್ತ್ ಡೇಟ್ ಆಫ್ ದ ರೋಪ್ ಸ್ನೇಕ್ ಅಂಡ್ ಹೌ ಇಟ್ ಈಸ್ ಬಾರ್ನ್. ಅದು ಹೆಂಗ್ ಹುಡ್ತಪ್ಪ? ಹಗ್ಗದಾಗ ಹಾವು ಹುಟ್ಟೈತಲ್ಲ, ಹೆಂಗ್ ಹುಡ್ತು? ಆರ್ ನಾಟ್ ರಿಲೆವೆಂಟ್ ಬಿಕಾಸ್ ದೇರ್ ಇಸ್ ನೋ ರೂಪ್ ಸ್ನೇಕ್. ಇದೆಲ್ಲ ಏನ್ ಪ್ರಶ್ನೆ ಅಂದ್ರ, ಹುಟ್ಟೇ ಇಲ್ಲ ಅಂತ ಹೇಳಕ್ ನಾವು ಹಗ್ಗದ ಹಾವು ಉದಾಹರಣೆ ಹೇಳಿದ್ರೆ ಅದು ಎಂದ್ ಹುಡ್ತು ಅಂತ ಕೇಳಿ ಏನ್ ಹೇಳ್ಬೇಕು? ಹುಟ್ಟೆ ಇಲ್ಲದಲ್ಲಿ ಎಂದ್ ಹುಡ್ತು, ಹೆಂಗ್ ಹುಡ್ತು ಅಂತ ಕೇಳಿ ಏನ್ ಹೇಳ್ಬೇಕು? ಹುಟ್ಟೇ ಇಲ್ಲ ಅಂತ ಹೇಳೋದ ನಮ್ದು. Therefore, no theory of origination will stand scrutiny or inquiry. ಆದ್ದರಿಂದ ವಿಚಾರ ಮಾಡಕ್ ಹೋದ್ರೆ ಇವೆಲ್ಲ ಏನಾಗ್ತಾವ ಅಂದ್ರೆ ಮತವಾದಿಗಳು ಮಾಡಿದಂತಹ ಈ ಸಿದ್ಧಾಂತಗಳು ಬಿದ್ದು ಹೋಗ್ತಾವ, ನಮ್ಮ ವಿಚಾರಕ್ಕೆ ನಿಲ್ಲೋದಿಲ್ಲ ಇವು. ದಿಸ್ ಈಸ್ ದ ಟಾಪಿಕ್ ಇನ್ ದ ಫಾಲೋವಿಂಗ್ ವರ್ಸಸ್. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಈ ವಿಷಯವನ್ನ ಗೌಡಪಾದರು ಹೇಳುತ್ತಾರೆ. As long as you think there is origination, there will be different theories of origination. ಮೊದಲ ಸೃಷ್ಟಿ ಐತಂತ ಒಪ್ಪಿಕೊಳ್ರಿ, ಹಂಗ ಹಿಡ್ಕೊಳ್ಳೋರು ಅಜಂಪ್ಷನ್. ಈಗ ಗಣಿತದಾಗ ಲೆಕ್ಕ ಬಿಡ್ಸಾಕ ಏನಂತಾರ?
ಇದಕ್ಕೆ ಹಿಂಗ ಇಷ್ಟ ಆದ್ರೆ ಇಷ್ಟಕ್ಕೆ ಎಷ್ಟು ಅಂತ ಕೇಳ್ತಾನ ನಾವು ಗಣಿತದಾಗ ಒಂದು ಪ್ರಶ್ನೆ ಕೇಳ್ತಾನ. ಅದು ಗೊತ್ತಿರೋಂಗಿಲ್ಲ, ಅದನ್ನ ಎಕ್ಸ್ ಅಂತ ಹಿಡ್ಕೋತೀವಲ್ಲ, ಹಂಗ ಎಕ್ಸ್ ಅಂತ ಹಿಡ್ಕೊಂಡ್ಬಿಟ್ರಿ, ಏನ ಜಗತ್ತು ಹುಟ್ಟೈತ ಅಂತ ಹಿಡ್ಕೊಳ್ರಿ. ದೇರ್ ವಿಲ್ ಬಿ ಡಿಫ್ರೆಂಟ್ ಥಿಯರೀಸ್ ಆಫ್ ಒರಿಜಿನೇಷನ್. ಹಂಗಾರೆ ಹೆಂಗ್ ಹುಡ್ತು ಅನ್ನೋದನ್ನ ಹೇಳಾಕ ಅನೇಕ ಮತವಾದಿಗಳು ಬಂದು ಹೇಳ್ತಾರ, ಸೃಷ್ಟಿ ಹೆಂಗ್ ಆತು ಅಂತ ಹೇಳ್ತಾರ. ಈಚ್ ಥಿಯರಿ ವಿಲ್ ಕೀಪ್ ರೆಫ್ಯೂಟಿಂಗ್ ದಿ ಅದರ್ ಒನ್. ಒಬ್ಬವ ಹೇಳಿದ್ದನ್ನ ಇನ್ನೊಬ್ಬ ಒಪ್ಪೋದಿಲ್ಲ. ಒಬ್ಬವ ಸೃಷ್ಟಿ ಹಿಂಗಾಗೈತಂದ್ರೆ ಒಬ್ಬವ ಅದನ್ನ ಅಲಗಳದ್ ಮತ್ತೊಂದ್ ರೀತಿಯಿಂದ ಹೇಳ್ತಾನ, ಅವನ ಅಲಗಳದ್ ಮತ್ತೊಬ್ಬ ಬರ್ತಾನ, ಹಂಗಾಗಿಲ್ಲ ಅದು ಹಿಂಗಾಗೈತೆ ಅಂತ ಹೇಳ್ತಾನ. ಹಂಗ ಮತವಾದಿಗಳು ಸೃಷ್ಟಿಯನ್ನ ಹೇಳಿದ್ರು ಕೂಡ ಒಬ್ರು ಹೇಳಿದ ಸೃಷ್ಟಿಯನ್ನ ಇನ್ನೊಬ್ರು ಒಪ್ಪುವುದಿಲ್ಲ, ವಾದ ಮಾಡ್ತಾರ. ದೇರ್ ವಿಲ್ ಬಿ ಡಿಫ್ರೆಂಟ್ ಥಿಯರೀಸ್ ಆಫ್ ಒರಿಜಿನೇಷನ್. ಈ ಸೃಷ್ಟಿಯ ಉತ್ಪತ್ತಿಯಲ್ಲಿ ಆರಂಭವಾದ, ಪರಿಣಾಮವಾದ, ವಿವರ್ತವಾದ ಅಂತ ಬರ್ತಾವ. ಇಲ್ಲಿ ನೋಡೋಣ ಇವ್ರು ಏನ್ ಹೇಳ್ತಾರ ಗೊತ್ತಿಲ್ಲ. ನಾವು ಒಪ್ಪಿದ್ರು ಕೂಡ ಸೃಷ್ಟಿಯನ್ನು ಒಪ್ಪಿದ್ರೆ ಹಂಗಾರೆ ಯಾವ್ದು ಒಪ್ಪಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡೋದದ. ಹಂಗ ಅನೇಕ ಮತವಾದಿಗಳು ಅನೇಕ ಸೃಷ್ಟಿಗಳನ್ನ ಹೇಳ್ತಾರ. ಆರಂಭವಾದ, ಮತ್ತ ಪರಿಣಾಮವಾದ, ಮತ್ತ ವಿವರ್ತವಾದ ಅಂತ ಬರ್ತಾವ. ಹಂಗಾರ ಈ ಏನ ನಾವು ವಿಚಾರ ಮಾಡ್ಕೊಂತ ಹೋದ್ರ ಈಚ್ ಥಿಯರಿ ವಿಲ್ ಕೀಪ್ ರೆಫ್ಯೂಟಿಂಗ್ ದಿ ಒಂದು ಒಬ್ರು ಬರ್ತಾರ, ಇನ್ನು ಅವನ್ನ ಅಲ್ಗಳಿತಾರ, ಮತ್ತೊಬ್ಬರದ್ದು ಅಲ್ಗಳದು ತಮ್ಮದ ಹೇಳ್ಕೊಂತ ಹೋಗ್ತಾರ. ಗೌಡಪಾದ ವಿಲ್ ಶೋ ಹೌ ಡಿಫ್ರೆಂಟ್ ಥಿಯರೀಸ್ ಆಫ್ ಒರಿಜಿನೇಷನ್ ವಿಲ್ ನಾಟ್ ವರ್ಕ್. ಎಷ್ಟೇ ಸೃಷ್ಟಿ ಯಾವುದೇ ಕ್ರಮದಿಂದ ಹೇಳಿದ್ರು ಕೂಡ ಅದರಲ್ಲಿ ಏನು ದೋಷ ಅದ ಅನ್ನೋದನ್ನ ಗೌಡಪಾದರು ತೋರಿಸ್ಕೊಡ್ತಾರೆ. ಅಮಂಗ್ ದೋಸ್ ಫಿಲಾಸಫರ್ಸ್ ಟೂ ಆರ್ ವೆಲ್ ನೋನ್. ಅವುಗಳಲ್ಲಿ ಮುಖ್ಯವಾಗಿ ಸೃಷ್ಟಿಯ ಪ್ರಕ್ರಿಯೆ ನಿಜ ಅಂತ ಹೇಳೋರು ಇಬ್ರು ಜನ ಮುಖ್ಯ ಅದಾರಂತ. ಒನ್ ಈಸ್ ಕಾಲ್ಡ್ ಸತ್ಕಾರ್ಯವಾದ, ದ ಅದರ್ ಈಸ್ ಕಾಲ್ಡ್ ಅಸತ್ಕಾರ್ಯವಾದ. ಇಲ್ಲಿ ಏನ್ ಹೇಳ್ತಾರ್ರಿ, ಈಗ ಸದ್ಯ ಎರಡು ತಗೋತಾರ, ಒಂದು ಸತ್ಕಾರ್ಯವಾದ, ಒಂದು ಅಸತ್ಕಾರ್ಯವಾದ. ಏನ್ರಿ ಹಿಂಗಂದ್ರ ಸದ್ವಾದಿ ಅಸದ್ವಾದಿ ಅಂತ ಬರ್ದಾರ್ರಿ ಜರ ಕನ್ನಡದಾಗ. ಅದ ಅಂದ್ರ ಸತ್ಕಾರ್ಯವಾದ ಅಂತಂದ್ರ ಇದು ಹುಟ್ಟಿದ್ದು ನಿಜ ಐತಿ ಅನ್ನೋದು. ಒಬ್ರು ಅಸತ್ ಕಾರ್ಯವಾದಿ ಅಂತ, ಬೌದ್ಧರು ಅಸತ್ ಕಾರ್ಯವಾದವನ್ನು ಹೇಳ್ತಾರ. ಅದು ಹೇಳ್ತೀನಿ ನಾನು ನಿಮಗೆ. ಅಸತ್ ಕಾರ್ಯವಾದ ಹೇಳ್ತಾರೆ. ದೇರ್ ಆರ್ ಟೂ ಥಿಯರೀಸ್. These two theories are at odds with each other. Take any example of the creation. ಯಾವುದೇ ಒಂದು ಸೃಷ್ಟಿಯ ಉದಾಹರಣೆ ತೋಡ್ರಿ. ಔಟ್ ಆಫ್ ಕ್ಲೇ ಎ ಪಾಟ್ ಈಸ್ ಕ್ರಿಯೇಟೆಡ್. ಮಣ್ಣಿನಿಂದ ಒಂದು ಗಡಿಗೆ ಉತ್ಪತ್ತಿ ಆಗ್ಯದ. ಹಂಗಾರೆ ಗಡಿಗೆ ಎದರಿಂದ ಉತ್ಪತ್ತಿ ಆಯ್ತು? ಮಣ್ಣಿನಿಂದ ಉತ್ಪತ್ತಿ ಆಯ್ತು. ಇದು ನಮ್ಗೆ ಅನುಭವ ಅದ? ಹೌದು, ಅನುಭವ ಅದ. ಡಿಡ್ ದ ಪಾಟ್ ಎಕ್ಸಿಸ್ಟ್ ಆರ್ ನಾಟ್ ಬಿಫೋರ್ ಇಟ್ಸ್ ಒರಿಜಿನೇಷನ್? ಆ ಮಣ್ಣಿನಿಂದ ಘಟ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಆ ಘಟ ಮಣ್ಣಿನಾಗ ಇತ್ತೇನೋ ಇಲ್ಲೋ? ಇತ್ತು. ಅಂದ್ರ ಮಣ್ಣಿನಲ್ಲಿ ಘಟ ಇತ್ತು. ಮೊದಲ ಘಟ ಉತ್ಪತ್ತಿ ಆಗೋಕ್ಕಿಂತ ಮೊದಲ ಘಟ ಇತ್ತು. Did the pot exist or not before its creation? One theory says that it is a non-existent pot originates. ಒಬ್ರು ಏನಂತಾರ, ಅದು ಅಸತ್ ಆಗಿತ್ತು, ಅದು ಇದ್ದಿದ್ದೆಲ್ಲ ಹೊಸದಾಗಿ ಹುಟ್ಟೈತಿ ಅಂತ ಒಬ್ರು. ಇವ್ರು ಏನಂತಾರಲ್ಲ, ಘಟ ಹುಟ್ಟುವಕ್ಕಿಂತ ಮೊದಲ ಅದು ಮಣ್ಣಿನೊಳಗೆ ಘಟ ಇದ್ದಿದ್ದಿಲ್ಲ, ನಾವ ಅಸತ್ ಕಾರ್ಯವಾದಿ. ಇನ್ನೊಬ್ಬ ಏನಂತಾನ, ಇಲ್ರಿ ಅದು ಘಟ ಅದು ಮಣ್ಣಿನಾಗ ಇತ್ತು ಅಂತಾನಲ್ಲ, ಇವ ಸತ್ಕಾರ್ಯವಾದಿ. ಈ ರೀತಿಯಿಂದ ಎರಡು ವಾದಗಳು ಬರ್ತಾವ, ಒಂದು ಸತ್ಕಾರ್ಯವಾದ, ಒಂದು ಅಸತ್ಕಾರ್ಯವಾದ. ದ ಫಸ್ಟ್ ಥಿಯರಿ ಆಸ್ಕ್ಸ್, ದ ಅದರ್ ಥಿಯರಿ says that the non-existent pot can never originate, but only the existent pot can originate. ಅವ ಏನಂತಾನ, ಮೊದಲ ಇದ್ದಿದ್ದ ಹುಟ್ಟತೈತೆ ಹೊರತು ಮೊದಲು ಇಲ್ಲದ್ದು ಹೆಂಗ್ ಹುಟ್ಟತದ್ರಿ ಅಂತ ನೀವು ಸತ್ಕಾರ್ಯವಾದಿ. ಅಂದ್ರ ಮಣ್ಣಿನಾಗ ಘಟ ಇತ್ತು, ಬೀಜ ರೂಪದಿಂದ ಇತ್ತು, ಈಗ ಅದು ವ್ಯಕ್ತ ಆತು ಅಂತ ನೀವು ಸತ್ಕಾರ್ಯವಾದ. ಅದ ಶೂನ್ಯದಿಂದ ಏನು ಹುಟ್ಟುವುದಿಲ್ಲ ಅಂತ ನೀವು ಸತ್ಕಾರ್ಯವಾದ. ಅವ ಏನಂತಾನ, ಶೂನ್ಯದಿಂದ ಹುಟ್ಟತೈತಿ ಅಂತ ನಾವು ಶೂನ್ಯವಾದಿ. ಬೌದ್ಧ ಮತ ನಾವು ಶೂನ್ಯವಾದಿ ಏನಂತಾನ್ರಿ, ಶೂನ್ಯದಿಂದ ಎಲ್ಲಾ ಹುಟ್ಟತದ ಅಂತಾನ. ಏನು ಅಂದ್ರೆ ಅಸತ್ಕಾರ್ಯವಾದಿ ಅವ. ಇವ ಏನಂತಾನ, ಇನ್ನೊಬ್ಬ ಸತ್ಕಾರ್ಯವಾದಿ,
ಅಲ್ರಿ ಮಣ್ಣಿನಿಂದ ಮಡಿಕೆ ಆಗೈತಿ ಅಂದ್ರ ಮಣ್ಣನಾಗ ಮಡಿಕೆ ಗುಪ್ತವಾಗಿ ಸೂಕ್ತವಾಗಿ ಕಣ್ಣಿಗೆ ಕಾಣದಂತ ಬೀಜ ರೂಪದಿಂದ ಇತ್ತು. ಯಾವಾಗ ಕುಂಬಾರ ಗಡಿಗೆ ಮಾಡಿದ ಅದು ವ್ಯಕ್ತ ಆಯ್ತು. ಅಂದ್ರ ಅದು ಮೊದಲ ಅವ್ಯಕ್ತ ರೂಪದಿಂದ ಇತ್ತು, ಈಗ ವ್ಯಕ್ತ ರೂಪದಿಂದ ಬಂತು. ಅದ ಒಂದು ಉದಾಹರಣೆ. ಮಗು ತಾಯಿ ಹೊಟ್ಟೆಯಲ್ಲಿ ಮಗು ಇದ್ದದ್ದ ಅದು ಹುಟ್ಟುತ್ತದೆ ಹೊರತು ಇಲ್ಲದ ಮಗು ಹುಟ್ಟುವುದಿಲ್ಲ ಅಂತ ಇವ ವಾದಿಸ್ತಾನೆ, ಸತ್ಕಾರ್ಯವಾದಿ. The first theory asks, if the existent part originates, why should it originate at all? ಅಲ್ರಿ ಅವ ಕೇಳ್ತಾನ, ಸತ್ಕಾರ್ಯವಾದಿ ಕೇಳ್ತಾನ, ಅಲ್ಲಪ್ಪ ಮೊದಲು ಇದ್ದಿದ್ದ ಹುಟ್ಟೈತಿ ಅಂತ ನೀ ಹೇಳಿದ್ರ ಹುಟ್ಟೇತಿ ಅನ್ನೋದಕ್ಕೆ ಏನ್ ಅರ್ಥ ನಿಂದ್ರಾಗ? ಹುಟ್ಟೈತಿ ಅಂತ ಹೇಳಾಗತ್ತಿಲ್ಲ, ಹುಟ್ಟೈತಿ ಮೊದಲು ಇದ್ದಿದ್ದ ಹುಟ್ಟೈತಿ ಅಂದ್ರ ನಿನ್ನ ಮಾತಿನಲ್ಲಿ ದೋಷ ಬಂತಲ್ಲ, ವ್ಯಾಘಾತ ದೋಷ ಬಂತಲ್ಲ. ಮೊದಲು ಇದ್ದಿದ್ದ ಹುಟ್ಟೈತಿ ಅಂದ್ರ ಹುಟ್ಟು ಅನ್ನೋದಕ್ಕೆ ಏನ್ ಅರ್ಥ ಆತು? ದೇರ್ಫೋರ್ ನಾನ್ ಎಕ್ಸಿಸ್ಟೆಂಟ್. ಆದ್ದರಿಂದ ನಮ್ಮ ಏನಂತಲ್ರಿ ಅಸತ್ಕಾರ್ಯವಾದಿ, ಆ ಮಣ್ಣಿನಲ್ಲಿ ಗಡಿಗೆ ಮೊದಲು ಇದ್ದಿದ್ದಿಲ್ಲ, ಕುಂಬಾರ ಬಂದ್ಮ್ಯಾಗ ಅದು ಉತ್ಪತ್ತಿ ಆತು ಅಂತ ಹೇಳ್ಬೇಕು. ಮೊದಲ ಇತ್ತು ಅದ್ರ ಉತ್ಪತ್ತಿ ಹೆಂಗ್, ಮೊದಲು ಇದ್ದಿದ್ದಕ್ಕೆ ಉತ್ಪತ್ತಿ ಹೆಂಗ್ ಹೇಳಕ್ ಬರ್ತದ್ರಿ? ಸರಿ ಆಗುದಿಲ್ಲ ಅಂತ ನಾವ. ದೇರ್ಫೋರ್ ದ ಪಾಟ್ ಒರಿಜಿನೇಟ್ಸ್ ಫ್ರಮ್ ದ ಕ್ಲೇ. ಆದ್ದರಿಂದ ಸತ್ಕಾರ್ಯವಾದ ಏನ್ ಹೇಳ್ತಾನಂದ್ರ ಅದು ಮಣ್ಣಿನಾಗ ಇದ್ದಿದ್ದಿಲ್ಲ, ಅದನ್ನ ಮೊದಲು ಇದ್ದಿದ್ದ ಹುಟ್ಟತೈತೆ ಅಂತ ಹೆಂಗ್ ಹೇಳ್ತಾನ? ಇದ್ದಿದ್ದಿಲ್ಲ, ಕುಂಬಾರ ನಮ್ಮ ಗಡಿಗಿನ ಹುಟ್ಟಿಸಿದ. ದ ಫಸ್ಟ್ ಒನ್ ಆಸ್, ಅವಾಗ ಒಂದೇದಾವ್ ಕೇಳ್ತಾನ, ಇನ್ ದ ಕ್ಲೇ ದ ಪಾಟ್ ಈಸ್ ನಾನ್ ಎಕ್ಸಿಸ್ಟೆಂಟ್. ಅಂದ್ರೆ ನಿನ್ನ ಪ್ರಕಾರ ಏನಪ್ಪಾ ಅಂದ್ರ ಮಣ್ಣಿನಾಗ ಗಡಿಗೆ ಇದ್ದಿದ್ದಿಲ್ಲ. ಅಂಡ್ ದ ನಾನ್ ಎಕ್ಸಿಸ್ಟೆಂಟ್ ಪಾಟ್ ಒರಿಜಿನೇಟ್ಸ್ ಫ್ರಮ್ ದ ಕ್ಲೇ. ಅಂದ್ರೆ ಆ ಇಲ್ಲದೆ ಇರುವಂತ ಘಟ ಆ ಮಣ್ಣಿನಿಂದ ಉತ್ಪತ್ತಿ ಆತು ಅಂತ ಹೇಳ್ತೀನಿ. ಹೌದು ಹೌದು ಹೌದು. ಸಪೋಸ್ ದೇರ್ ಈಸ್ ಎ ಕಪ್ ಆಫ್ ವಾಟರ್. ಈಗ ಒಂದು ಲೋಟ ನೀರದ ಅಂತ ತಿಳ್ಕೊಡ್ರಿ. ಪಾಟ್ ಈಸ್ ನಾನ್ ಎಕ್ಸಿಸ್ಟೆಂಟ್ ಇನ್ ದ ವಾಟರ್. ಆ ಘಟ ಆ ನೀರಿನಲ್ಲಿ ಇಲ್ಲ. ಯು ಸೇ ದ್ಯಾಟ್ ಇನ್ ದ ಕ್ಲೇ ಆಲ್ಸೋ ದ ಪಾಟ್ ಈಸ್ ನಾನ್ ಎಕ್ಸಿಸ್ಟೆಂಟ್. ಹಂಗ ನೀವೇನ್ ಮಾಡ್ರಿ, ಆ ಮಣ್ಣಿನಲ್ಲಿ ಘಟನ ಇಲ್ಲ ಅಂತನ್ರಿ. ಪಾಟ್ ಈಸ್ ನಾನ್ ಎಕ್ಸಿಸ್ಟೆಂಟ್ ಇನ್ ದ ವಾಟರ್. ದೆನ್ ವೈ ಡಸ್ ದ ನಾನ್ ಎಕ್ಸಿಸ್ಟೆಂಟ್ ಪಾಟ್ ಒರಿಜಿನೇಟ್ ಓನ್ಲಿ ಫ್ರಮ್ ಕ್ಲೇ ಅಂಡ್ ನಾಟ್ ಫ್ರಮ್ ವಾಟರ್? ಹಂಗಾರೆ ನೀರಿನಿಂದ ಘಟ ಹುಟ್ಟಲಿಲ್ಲ, ಮಣ್ಣಿನಿಂದ ಅಷ್ಟ ಘಟ ಹುಟ್ಟತಲ್ಲ, ನೀರಿನಿಂದ ಘಟ ಹುಟ್ಟಿಸು ಮಣ್ಣು ಬಿಟ್ಟು ಅಂತ ಕೇಳಿದ್ರು. ಮೊದಲು ಇಲ್ಲದ ಘಟ ಹುಟ್ಟೈತಿ ಅಂತ ನೀ ಅಂತಿ ಅಂದ್ರೆ ಹಂಗಾರೆ ನೀನು ನೀರಾಗಿ ಹುಟ್ಟಿಸ್ಪ ಘಟನ. ಮಣ್ಣಾಗಿತ್ತು ಅದು ಹುಟ್ಟೈತಿ ಅಂತ ನಾ ಅಂತೇನೆ, ನೀ ಏನಂತಿದಿ? ಮಣ್ಣಾಗಿ ಇದ್ದಿದ್ದಿಲ್ಲ ಅವ ಹುಡ್ಸ್ಯಾನಂತೀಯ. ಹಂಗಾರೆ ನೀರ್ ಕೊಡ್ತೇನೆ, ನೀರ್ನಾಗ ಘಟ ಹುಟ್ಟಿಸು. ದೆನ್ ಅವಾಗ ಆಗೋದಿಲ್ಲ ಅಂತಾನ. ದೆನ್ ವೈ ಡಸ್ ದ ನಾನ್ ಎಕ್ಸಿಸ್ಟೆಂಟ್ ಪಾಟ್ ಒರಿಜಿನೇಟ್ ಫ್ರಮ್ ದ ಕ್ಲೇ ಅಂಡ್ ನಾಟ್ ಫ್ರಮ್ ವಾಟರ್? ಅಂದ್ರೆ ಇಲ್ಲದೆ ಇರುವಂತ ಗಡಿಗೆ ಅದು ಮಣ್ಣಿನಿಂದ ಉತ್ಪತ್ತಿ ಆತ ಹೊರತು ಅದು ಯಾಕೆ ನೀರಿನಿಂದ ಉತ್ಪತ್ತಿ ಆಗ್ಲಿಲ್ಲ? ಅಥವಾ ಬೇರೆ ಅದರಿಂದ ತಗೊಂಡು ಅದರಿಂದ ಉತ್ಪತ್ತಿ ಯಾಕೆ ಮಾಡಲಿಲ್ಲ? ಇಲ್ಲದಲ್ಲ ಅದು. ತಿಳಿಯಾತೈತಿಲ್ರಿ? Similarly, the non-existent oil doesn't originate from the sand. ಈಗ ಎಣ್ಣೆ ಅದ, ಎಣ್ಣೆ ನೀ ಏನಂತಿದಿ? ಬೀಜದಾಗ ಇತ್ತಂತೀಯೋ ಏನಿಲ್ಲ ಅಂತೀಯೋ? ಬೀಜದಾಗ ಎಣ್ಣೆ ಐತಂತೀಯೋ ಇಲ್ಲ ಅಂತೀಯೋ? ಇಲ್ಲ ಅಂತ ನಾವು ಅಸತ್ಕಾರ್ಯವಾದ. ಹಂಗಾರೆ ಇಲ್ಲದೆ ಇರುವಂತ ಎಣ್ಣೆನ ನೀವು ಉತ್ಪತ್ತಿ ಆತಂತೀಯಲ್ಲ, ಎದರಿಂದ? ಬೀಜದಿಂದ, ಶೇಂಗಾ ಬೀಜದಿಂದ ಶೇಂಗಾ ಎಣ್ಣೆ ಉತ್ಪತ್ತಿ ಆಯ್ತು. ಆಮ್ಯಾಗ ಸನ್ಫ್ಲವರ್ ಎಣ್ಣೆ ಉತ್ಪತ್ತಿ ಆಯ್ತು. ಹಂಗ ಏನು ಉತ್ಪತ್ತಿ ಆತಲ್ಲ, ಈಗ ನೀನ್ಗ ಉಸುಕ್ ಕೊಡ್ತೇನೆ ನಾ. ಉಸುಕು ಅದು ಇಲ್ಲದ ಉತ್ಪತ್ತಿ ಆಗೈತಿಲ್ಲ, ಉಸುಕ್ನಾಗಿಂದ ಉತ್ಪತ್ತಿ ಮಾಡಿ ತೋರ್ಸಂಗ. ಏನ್ ಅನ್ಬೇಕ್ರಿ ಅವಂಗ? ಉಸುಕ್ನಾಗಿಂದ ಎಣ್ಣೆ ತೆಗೆದು ತೋರ್ಸಲ್ಲ, ಅಸತ್ತಲ್ಲ ನೀ ಹೇಳೋದು. ಎಣ್ಣೆ ಅದನ್ನ ಹುಟ್ಟಿ ತೋರ್ಸ್. ಆಯಿಲ್ ಕಮ್ಸ್ ಓನ್ಲಿ ಫ್ರಮ್ ಆಯಿಲ್ ಸೀಡ್ಸ್ ಇನ್ ವಿಚ್ ದ ಆಯಿಲ್ ಇಸ್ ಆಲ್ರೆಡಿ ಎಕ್ಸಿಸ್ಟೆಂಟ್. ಎಣ್ಣೆ ಬರಬೇಕಂದ್ರ ಆ ಬೀಜದಾಗ ಎಣ್ಣೆ ಇದ್ರೆ ಎಣ್ಣೆ ಬರ್ತದ. ಆ ಬೀಜದಾಗ ಎಣ್ಣೆ ಇಲ್ಲದ ಉಸುಕ್ನಾಗಿಂದ ಎಣ್ಣೆ ತರಸಂದ್ರೆ ಹೆಂಗ್ ತರ್ಸಕ್ ಆಗ್ತದ? Therefore, existent oil can originate only from seed. ಯಾವ ಬೀಜದಲ್ಲಿ ಗುಪ್ತವಾಗಿ ಸುಪ್ತವಾಗಿ ಕಣ್ಣಿಗೆ ಕಾಣದಂಗ ಎಣ್ಣೆ ಐತೋ ಅಂತ ಬೀಜದಿಂದ ಅದರಿಂದ ಎಣ್ಣೆ ತೆಗಿಬಹುದು ಗಾಣದಾಗ ಹಾಕಿದ್ರ. ಆ ಎಣ್ಣೆ ಅಸತ್ತದ ಅಂತ ತಿಳ್ಕೊಂಡಂಗ ಉಸುಕ್ನಾಗಿಂದ ಎಣ್ಣೆ ತರಿಸಿ ತೋರಿಸ್ ನಾವ್. ನಾನು ಅಸತ್ ಅಂತೇನೆ ಅನ್ಬೇಕು.
Therefore, he says that from a seed of a tree comes, the tree is already existent in the seed. ಈಗ ಬೀಜ ಮತ್ತು ಗಿಡ, ಆ ಬೀಜದಾಗ ಗಿಡ ಇತ್ತಂತೀಯೋ ಇಲ್ಲಂತೀಯೋ? ಇಲ್ಲ ಅಂತಿದಿ. ಇಲ್ಲ ಅಂದ್ರೆ ಹಂಗಾರೆ ಹೆಂಗ್ ಉತ್ಪತ್ತಿ ಆಯ್ತು? Similarly, from the seed of the tree comes the tree already existent in the seed. ಆ ಬೀಜದಲ್ಲಿ ಆ ಗಿಡ ಗುಪ್ತವಾಗಿ ಸುಪ್ತವಾಗಿ ಕಣ್ಣಿಗೆ ಕಾಣದಂಗೆ ಇತ್ತು. ಅವಾಗ ಈಗ ವ್ಯಕ್ತ ಆಯ್ತು. ಯಾವಾಗ ಅದಕ್ಕ ಮಣ್ಣು ಗೊಬ್ಬರ ನೀರು ಬಿತ್ತು ಆ ಭೂಮಿ ಒಳಗೆ ಹಾಕಿದ ನಂತರ ಅವಾಗ ಅದು ಏನಾಗ್ಬಿಡ್ತು, ಗಿಡ ಒಳಗಿಂದ ಬೀಜದಾಗಿದ್ದದ ಗಿಡ ಅದು ಉತ್ಪತ್ತಿ ಆಯ್ತು. ಮೊದಲು ಇತ್ತ ಇಲ್ಲೋ ಅದು ಗಿಡ ಬೀಜದಾಗ ಮೊದಲು ಇತ್ತು. ಆದ್ದರಿಂದ ಸತ್ಕಾರ್ಯವಾದವನ್ನ ಒಪ್ಪಬೇಕು ಅಂತ ಇವ. This group says that only existent products alone originate. ಅಂದ್ರೆ ಉತ್ಪತ್ತಿ ಅನ್ನೋದು ಎಲ್ಲ ಸುಳ್ಳೈತಪ್ಪ. ಇದ್ದಿದ್ದ ಹೊರಗೆ ಬರ್ತದ, ಅವ್ಯಕ್ತ ಆಗ್ತದ. ಅವ್ಯಕ್ತಿದ್ದು ವ್ಯಕ್ತ ಆಗ್ತದ, ವ್ಯಕ್ತಿದ್ದು ಅವ್ಯಕ್ತ ಆಗ್ತದ. ಅದು ಹೊಸದಾಗಿ ಯಾವುದು ಸೃಷ್ಟಿ ಇಲ್ಲೋ ತಮ್ಮ. ನೀ ಅನ್ನೋದು ಸೃಷ್ಟಿನೇ, ಅದು ತಪ್ಪು ಕಲ್ಪನಾ ಅದ ನಿಂದು. ಆ ಸೃಷ್ಟಿ ಅನ್ನೋದ ತೆಗೆದು ಒಗಿಬಿಡು ಅಂತಾರ. ಏನೈತಿ ಅದ ವ್ಯಕ್ತ ರೂಪ. ಅವ್ಯಕ್ತ ರೂಪಕ್ಕೆ ಹೋತಂದ್ರ ಅದಕ್ಕ ಬೀಜ ರೂಪಕ್ಕೆ ಹೋತು ಅಂತೇವಿ. ಆ ಬೀಜ ರೂಪಕ್ಕೆ ಹೋಗಿದ್ ಮತ್ತೆ ವ್ಯಕ್ತ ಬಾ ಅಂತಪ್ಪ ಅಂದ್ರೆ ಸೃಷ್ಟಿ ಆತು ಅಂತೇವಿ. ಆದ್ರೆ ಸೃಷ್ಟಿ ಅನ್ನೋದು ಇಲ್ಲವೇ ಇಲ್ಲ. ಏನದ ಅಲ್ಲೇ? ವ್ಯಕ್ತ ಪ್ರಪಂಚ, ಅವ್ಯಕ್ತ ಪ್ರಪಂಚ ಅದ. The others say that only non-existent products can originate. ಒಬ್ಬವಂತಾನ ಅಸತ್ ಕಾರ್ಯವಾದ ಹೇಳವ, ಅದು ಮೊದಲ ಇದ್ದಿದ್ದಿಲ್ಲ, ಸೃಷ್ಟಿ ಪೂರ್ವದಲ್ಲಿ ಇದ್ದಿದ್ದಿಲ್ಲ. ಇವ ಅಸತ್ ಕಾರ್ಯವಾದಿ. ಇನ್ನೊಬ್ಬ ಏನು ಸತ್ಕಾರ್ಯವಾದಿ ಅಂತಾನಲ್ಲ, ಸೃಷ್ಟಿ ಅನ್ನೋದ ಸುಳ್ಳು, ಅದು ಯಾವಾಗಲೂ ಐತಿ. ಒಮ್ಮೆ ವ್ಯಕ್ತ ಆಗ್ತದ, ಒಮ್ಮೆ ಅವ್ಯಕ್ತ ಆಗ್ತದ. ಅವ್ಯಕ್ತ ಇದ್ದಿದ್ದು ವ್ಯಕ್ತ ಆಗ್ತದ ಹೊರತು ಏನು ಇಲ್ಲದ್ದು ವ್ಯಕ್ತ ಆಗೋದಿಲ್ಲ. Thus, these two quarrel without any end. ಇವರು ಕೊನೆ ಇಲ್ಲದಂಗ ಕೊನೆ ಅವರು ವಾದ ವಿವಾದಕ್ಕೆ ಕೊನೆನೇ ಇಲ್ಲ. ಆ ನಮೂನೆ ಅವರು ವಾದ ವಿವಾದ ಮಾಡ್ತಾರೆ, ಸತ್ಕಾರ್ಯವಾದ ಮತ್ತು ಅಸತ್ಕಾರ್ಯವಾದಿಗಳು. Some philosophers, ಸತ್ಕಾರ್ಯವಾದಿ, ಸಾಂಖ್ಯ ಸಿಸ್ಟಮ್. ಅದ್ರಾಗ ಯಾರು ಬರ್ತಾರ್ರಿ? ಸಾಂಖ್ಯ ಬರ್ತಾನ ನೋಡ್ರಿ. ಸತ್ಕಾರ್ಯವಾದ ಹೇಳೋರು ಸಾಂಖ್ಯ. ಅವ ಏನ್ ಹೇಳ್ತಾನಂದ್ರ, the origination of already existing things effect present in the cause. ಅಂದ್ರೆ ಯಾವ್ದು ಸೃಷ್ಟಿ ಆಗ್ತದ ಅದು ಮೊದಲ ಬೀಜ ರೂಪದಿಂದ ಇದ್ದಿದ್ದ ಉತ್ಪತ್ತಿ ಆಕೈತೆ ಹೊರತು ಶೂನ್ಯದಿಂದ ಏನು ಉತ್ಪತ್ತಿ ಆಗುದಿಲ್ಲ ನಾವ ಸಾಂಖ್ಯ. The others called ಅಸತ್ಕಾರ್ಯವಾದ. ಅಸತ್ಕಾರ್ಯವಾದ ಬಪ್ಪವ್ರು ಯಾರು ಅಂದ್ರೆ ನ್ಯಾಯ ವೈಶೇಷಿಕ ಸಿಸ್ಟಮ್. ಇವರಲ್ಲಿ ನ್ಯಾಯ ಮತ್ತು ವೈಶೇಷಿಕದವ್ರು ಏನದಾರಲ್ಲ, ಅಸತ್ ಕಾರ್ಯವನ್ನು ಒಪ್ತಾರೆ. ಇವ್ರು ಬುದ್ಧಿಯಿಂದ ಬಹಳ ಚುರುಕ್ರಿ ಇವರು. ವಿಜ್ಞಾನಿಗಳು ಇವತ್ತೇನ ಸೈಂಟಿಸ್ಟ್ ಅದಾರಲ್ಲ, ಇವರ ನೈಯಾಯಿಕರು. ಬುದ್ಧಿ ಮಾತ್ರ ಬಹಳ ಹರ್ತದ. ಆದ್ರೆ ಪಾಪ ಅವರು ವೇದ ಪ್ರಮಾಣ ಒಪ್ಪದನ ಇಂಥ ಒಂದು ಸಿದ್ಧಾಂತಕ್ಕೆ ಬಂದ ನೆಲೆಯಾಗಿ ನಿಂತ್ಕೊಂಡ. ಆಮೇಲೆ ಮೋಕ್ಷದಿಂದ ವಂಚಿತರಾಗ್ಯಾರ ಆತ್ಮೀಯರೇ. ಆದ್ದರಿಂದ ತಿಳ್ಕೊಳ್ರಿ, ಬುದ್ಧಿ ಚುರುಕಿದ್ರೆ ಅಷ್ಟ ಅಲ್ಲ, ಪ್ರಮಾಣಕ್ಕೂ ಬೆಲೆ ಕೊಡಬೇಕಾಗ್ತದೆ. Claim that an existent thing need not originate, but only non-existent thing can originate. ಅವ ಏನಂತಾನ್ರಿ ನೈಯಾಯಿಕರು ವೈಶೇಷಿಕರು? ಅವ್ರೇನಂತಾರಪ್ಪ ಅಂತಂದ್ರ, ಅವ್ರೇನಂತಾರಂದ್ರ ಇದ್ದಂತಾದ ಅದು ಹುಟ್ಟೈತಿ ಅನ್ನಕ್ ಬರಂಗಿಲ್ಲ. ಯಾವ್ದು ಮೊದಲು ಇರುವುದಿಲ್ಲ ಅದು ಏನೀಗ ತೋರ್ತೈತಿ ಅದಕ್ಕ ಹುಟ್ಟೈತಿ ಅನ್ಬೇಕಾಗ್ತದ. These so-called scholars argue and dispute each other. ಇವರಿಬ್ರು ಏನು ಕಮ್ಮಿ ಜಾಣರಲ್ಲ, ಸಾಂಖ್ಯ ಮತ್ತು ನೈಯಾಯಿಕರು. ಇವರು ವಾದ ವಿವಾದ ಮಾಡ್ತಾರ. ನಾ ಖರೆ ಅಂತವ, ನಾ ಖರೆ ಅಂತವ. Ajatiwadis will say that neither the existent nor the non-existent thing originate because nothing actually originates. ಹಂಗಾರೆ ನಮ್ದು ಏನ್ರಿ ಇದ್ರಾಗ? ಸತ್ಕಾರ್ಯವಾದದ ಪರಾನು ಹೋಟನು, ಏನ್ ಅಸತ್ಕಾರ್ಯವಾದದ ಪರ ಹೋಟು ಅಂದ್ರ ನಾವಿಬ್ರಿಗೂ ಓಟ್ ಹಾಕೋದಿಲ್ಲ. ನಾವೇನಂತೀವಿ? ಹುಟ್ಟೇ ಇಲ್ಲ ಅಂತೀವಿ ನಾವು. ಸೃಷ್ಟಿನ ಹುಟ್ಟಿಲ್ಲ. ಅಜಾತಿವಾದ ನಮ್ದು. ಅಸತ್ಕಾರ್ಯವಾದನೂ ಅಲ್ಲ ನಮ್ದು, ಸತ್ಕಾರ್ಯವಾದನೂ ಅಲ್ಲ. ನಾವು ಸಾಂಖ್ಯರಿಗೂ ಬೆಂಬಲಿಸುವುದಿಲ್ಲ, ನೈಯಾಯಿಕರಿಗೂ ಬೆಂಬಲಿಸುವುದಿಲ್ಲ. ನಾವು ಅಜಾತಿವಾದವನ್ನು ಹೇಳೋರು. ಇದು ಗೌಡಪಾದರ ಹೃದಯದಲ್ಲಿ ಇದನ್ನ ಇಟ್ಕೊಂಡು ಮುಂದಿನ ಕಾರಿಕೆಗಳನ್ನ ಬರೀತಾರೆ. ಅವರು ಹೃದಯವನ್ನ ತಿಳ್ಕೊಂಡ್ರೆ ನಮಗೇನು ಗೊಂದಿಲ್ಲ ಗೋಳಿಲ್ಲ.
ಇದು ತಿಳ್ಕೊಳ್ಳಿಲ್ಲಕ್ಕಂದ್ರ ಮುಂದಿನ ಎಲ್ಲವೂ ಕಾರಿಕೆಗಳು ನಮಗ ಸಮಸ್ಯೆ ಆಗ್ತಾವ. ಮೊದಲ ಗೌಡಪಾದರಲ್ಲಿ ಮನಸ್ಸಿನಾಗ ಏನದ, ಆ ಕಾರಿಕೆ ಬರೀ ಮುಂದೆ ಅವ್ರದ್ದು ಹೃದ್ಗತ ಏನದ ಅನ್ನುವಂಥದ್ದನ್ನ ಇದರಾಗ ತಿಳಿಸಿದ್ರಿ. ಇಷ್ಟನ್ನ ನಾವು ಪೂರ್ವಭಾವಿ ಇಟ್ಕೊಂಡು ಇನ್ನು ಮುಂದಿನ ಕಾರಿಕೆಗಳನ್ನ ನೋಡೋಣ. In this final chapter of Mandukya Karika, consisting of 100 verses, Gaudapada discusses 3 main topics. ಈ ಒಂದು 100 ಶ್ಲೋಕಗಳಿಂದ ಕೂಡಿದ ಈ ಮಾಂಡುಕ್ಯ ಉಪನಿಷತ್ತಿನ ಕಾರಿಕೆ ಎಂದು ಒಂದಿಗೆ ಇದ್ದಂತಹ ಈ ಉಪನಿಷತ್ತಿನಲ್ಲಿ ಗೌಡಪಾದಾಚಾರ್ಯರು 3 ಮುಖ್ಯವಾದ ವಿಷಯಗಳನ್ನು ಹೇಳೋರದ. ಏನ್ ಹೇಳ್ತಾರ್ರಿ? ಅಜಾತಿವಾದ ಹೇಳೋರದಾರ, ಅಲಾತ ದೃಷ್ಟಾಂತವನ್ನು ಕೊಡೋರದಾರ, ಮತ್ತೆ ವೇದಾಂತದ ಸಾರವನ್ನು ಹೇಳೋರದಾರ. ಈ 3 ಪಾಯಿಂಟ್ಗಳನ್ನು ಇಟ್ಕೊಂಡು 100 ಕಾರಿಕೆಗಳನ್ನ ಬರೀತಾ ಇದ್ದಾರೆ. ಈ 3ರಲ್ಲಿ ಫಸ್ಟ್ ಒನ್ ಯಾವುದು ಅಂದ್ರೆ ಅಜಾತಿವಾದ. ಅಜಾತಿವಾದ ಹ್ಯಾಸ್ ಬೀನ್ ಸೀನ್ ಇನ್ ದ 3rd chapter. ಅಜಾತಿವಾದವನ್ನು ಎಲ್ಲಿ ಹೇಳ್ಯಾರ? ಮೊದಲ 3ನೇ ಅಧ್ಯಾಯದಾಗ ಹೇಳ್ಯಾರ, ಅದ್ವೈತ ಪ್ರಕರಣದಲ್ಲಿ ಹೇಳ್ಯಾರ. ದ ಅಜಾತಿವಾದ 4 principles ಆರ್. ಅಂದ್ರೆ ಅಜಾತಿವಾದದ ಮುಖ್ಯ 4 ಮಾತುಗಳು, ಮುಖ್ಯವಾದ ಮಾತುಗಳು ಏನು ಅನ್ನೋದನ್ನ ಹೇಳ್ತಾರೆ. ಇನ್ನೊಮ್ಮೆ ನೋಡ್ರಿ, ಯಾಕೆ ಹಂಗಾರೆ ಹೇಳಾಕತ್ತಾರ ನೋಡ್ರಿ, ನೆನಪಿಟ್ಕೊಡ್ರಿ ಅಂತ ಹೇಳಾಕತ್ತಾರ. ಏನ್ ಹೇಳ್ತಾರೆ ಇವರು? ದ ಎಕ್ಸಿಸ್ಟೆನ್ಸ್ ಆಫ್ ದ ವರ್ಲ್ಡ್ ಈಸ್ ಟು ಬಿ ನೆಗೆಟೆಡ್. ಒಂದನೇದ್ದು, ಜಗತ್ತಿನ ಇರುವಿಕೆಯನ್ನ ಅಲುಗಳಿಬೇಕಾಗ್ಯದ. ಆಮೇಲೆ ಎರಡನೇದ್ದೇನು? ಜಗತ್ತಿನ ಸೃಷ್ಟಿಯನ್ನ ಅಲುಗಳಿಬೇಕಾಗ್ಯದ. ಜಗತ್ತಿನ ಇರುವಿಕೆ, ಜಗತ್ತಿನ ಸೃಷ್ಟಿಯನ್ನ ಎರಡೂ ಅಲುಗಳಿಬೇಕಾಗ್ಯದ. ಇವು 2 ಪಾಯಿಂಟ್. ಮುಂದೇನು? ಈ ಜಗತ್ತಿನ ತೋರುವಿಕೆ ಮತ್ತು ಜಗತ್ತಿನ ಅನುಭವ, ಇವು ಎರಡೂ ಒಪ್ಕೋಬೇಕು. 3ನೇ ಪಾಯಿಂಟ್ ಏನು? ಜಗತ್ತು ತೋರ್ತದ ಅಷ್ಟೇ ಅಲ್ಲ, ಜಗತ್ತು ಅನುಭವಕ್ಕೆ ಬರ್ತದ. ಇವು ಎರಡೂ ಒಪ್ಕೋಬೇಕು. ಆದ್ರೆ ಮುಂದ್ 4ನೇ ಪಾಯಿಂಟ್ ಏನದ? ಈ ತೋರುವಿಕೆ ಆಗಲಿ, ಈ ಅನುಭವ ಆಗಲಿ, ಇದು ಮಾಯಾ, ಅವಿದ್ಯೆಯಿಂದ ತೋರ್ತದ. ಹೆಂಗಂದ್ರ ಜಸ್ಟ್ ಆಸ್ ಅನ್ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಆಫ್ ದ ಡ್ರೀಮ್, ಇಟ್ ಇಸ್ ಬಿಕಾಸ್ ಆಫ್ ನಿದ್ರಾ. ಸ್ವಪ್ನದಂತೆ, ಸ್ವಪ್ನವತ್ ನಿದ್ರಾ ದೋಷದಿಂದ ತೋರ್ತದ. ಇಲ್ಲಿ ಮಾಯಾ ದೋಷದಿಂದ ತೋರ್ತದ. ಮಾಯಾ ಶಕ್ತಿಯಿಂದ ತೋರ್ತದ, ಅಲ್ಲಿ ನಿದ್ರಾ ಶಕ್ತಿಯಿಂದ ತೋರ್ತದ. Even though the existence of the world is negated, we accept that the world appears to exist by borrowing the existence from Turiya, just as the moon appears bright by borrowing light from the sun. ಏನ್ ಹೇಳ್ತಾರೆ ಇಲ್ಲಿ ಅಂದ್ರೆ, ಜಗತ್ತಿನ ಇರುವಿಕೆಯನ್ನ ನಾವು ಅಲುಗಳಿದ್ರು ಕೂಡ ಏನ್ರಿ, ಜಗತ್ತು ಕಣ್ಣಿಗೆ ಕಾಣ್ತದ. ಹೆಂಗ ತೋರ್ತದ ಅಂದ್ರ, ಆ ಇರುವಿಕೆಯನ್ನ ತುರಿಯನಾದ ಆತ್ಮನಿಂದ ಕೈಗಡ ತಗೊಂಡು ತೋರ್ತದ. ಅಂದ್ರ ಅದು ಹೆಂಗ ಅಂತಂದ್ರ, ಚಂದ್ರ ತನ್ನ ಬೆಳಕನ್ನ ಸ್ವಯಂ ಪ್ರಕಾಶನೋ ಪರಪ್ರಕಾಶನೋ? ಚಂದ್ರ ಪ್ರಕಾಶ ಎಲ್ಲಿಂದ ಪಡಿತಾನ್ರಿ? ಸೂರ್ಯನಿಂದ. ಸೂರ್ಯನಿಂದ ಪ್ರಕಾಶವನ್ನ ಪಡೆದು ಅವ ನಮಗ ಏನ ಪ್ರಕಾಶ ಮಾಡಕತ್ತಾನಲ್ಲ. ಹಂಗ ನಾವು ಏನ್ ಮಾಡಕತ್ತೈತಿ ಅಂತಂದ್ರ, ಇವ ಏನಂತಾನಂದ್ರ, ಆತ್ಮನಿಂದ ಪ್ರಕಾಶ ಬರ. ದ ಅಬ್ಸರ್ವರ್ ಲೆಂಡ್ ದಿ ಎಕ್ಸಿಸ್ಟೆನ್ಸ್ ಟು ದ ಡ್ರೀಮ್ ವರ್ಲ್ಡ್ ಆಸ್ ವೆಲ್ ಆಸ್ ದ ವೇಕಿಂಗ್ ವರ್ಲ್ಡ್. ಆ ತುರಿಯನಲ್ಲಿದ್ದಂತಹ ಸದ್ರೂಪವನ್ನ ಕೈಗಡ ತಗೊಂಡು ಸ್ವಪ್ನ ತೋರಾಗತ್ತದ. ಅದೇ ಸತ್ತ ತಗೊಂಡು ಜಾಗ್ರತ ತೋರಾಗತ್ತದ. ನಿಜವಾಗಿ ಜಾಗ್ರತನೂ ಇಲ್ಲ, ನಿಜವಾಗಿ ಸ್ವಪ್ನನೂ ಇಲ್ಲ. ಇವು ಎರಡು ಚಂದ್ರನಂತೆ ತೋರಾಗತ್ತಾವ. ಬೆಳಕು ಯಾರದು? ತುರಿಯಂದು. ಸೂರ್ಯನೇ ಬೆಳಕು ತೆಗೆದುಕೊಂಡು ಹೆಂಗ ಚಂದ್ರ ತೋರಾಗತ್ತಾನಲ್ಲ, ಹಂಗ ಇವು ಪರಪ್ರಕಾಶದಾವ. ಯಾವ? ಜಾಗ್ರತ ಮತ್ತು ಸ್ವಪ್ನ. ಇವು ಚಂದ್ರ ಇದ್ದಂಗ ಅದಾವು ಅಂತ ಹೇಳ್ತಾರೆ. ಸ್ವಯಂ ಪ್ರಕಾಶವಾದ ತುರಿಯನೇ ಸ್ವಯಂ ಪ್ರಕಾಶವುಳ್ಳನ ಅದಾನ. ಅವುಗಳಿಂದ ಕೈಗಡ ತಗೊಂಡು, ಇರುವಿಕೆಯನ್ನ ಕೈಗಡ ತಗೊಂಡು ಇವು ತೋರಾಗತ್ತಾವ. Thus with the borrowed existence, the world appears but doesn't originate at all. ಜಗತ್ತು ತೋರ್ತದ. ಯಾರ್ದು? ಕೈಗಡ ತಗೊಂಡು, ಇರುವಿಕೆಯನ್ನ ಕೈಗಡ ತಗೊಂಡು, ತುರಿಯನಿಂದ ಕೈಗಡ ತಗೊಂಡು ತೋರ್ತದ. ಆದ್ರೆ ತೋರಿದ್ರು ಕೂಡ ಅದರಲ್ಲಂತ ಇರುವಿಕೆ ಏನದ? ಅದು ಸದ್ರೂಪದ್ದು, ಚಿದ್ರೂಪ, ತುರಿಯಂದದು ಇರುವಿಕೆ. ಅದರಲ್ಲಿ ಸ್ವತಃ ಇಲ್ಲ ಅದು ಇರುವಿಕೆ. ಜಗತ್ತು ಇದ್ದು ತೋರಾಗತ್ತಿಲ್ಲ, ಇಲ್ಲದ ತೋರಾಗತ್ತದ. ಅಂದ್ರೆ ಯಾರ್ದು ಕೈಗಡ ತಗೊಂಡೈತ ಆ ಇರುವಿಕೆಯನ್ನ.
ದಿಸ್ ನೆಗೇಷನ್ ಆಫ್ ದ ಒರಿಜಿನ್ ಆಫ್ ದ ವರ್ಡ್ ಇಸ್ ಕಾಲ್ಡ್ ಅಜಾತಿವಾದ. ಈ ರೀತಿಯಿಂದ ನಾವು ಜಗತ್ತಿನ ಇರುವಿಕೆಯನ್ನ ಅಲ್ಲಗಳೆಯುವುದಕ್ಕೆ ನಾವೇನಂತೇವಿ? ಅಜಾತಿವಾದ, ಅಜಾತಿವಾದ ಅಂತ ಕರಿತೀವಿ. In this portion, Gaudapada points out that all the theories of origination, when analyzed, will be seen have fallacies. ಆದ್ದರಿಂದ ಸೃಷ್ಟಿ ಉತ್ಪತ್ತಿ ಆಗೈತಿ ಅಂತ ಹೇಳುವಂತ ಎಲ್ಲ ಮತವಾದಿಗಳ ವಿಚಾರವನ್ನ ಒಂದು ಕ್ಷಣ ಒಪ್ಪಿಕೊಂಡು ನಾವು ವಿಚಾರ ಮಾಡಿದ್ವಂದ್ರ, ವಿಚಾರ ಮಾಡ್ತಾ 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 ಅವು ಬಿದ್ದು ಹೋಗ್ತಾವ. ಅವುಗಳಲ್ಲಿ ಮೊದಲೇ ಹೇಳಿದಂತ ಮಾತು ಕೊನೆಗೆ ಅವ ಅಲಗಡಿತಾವ್. ವಿಚಾರ ಮಾಡಿಲ್ಲ ಅವರು. ಡಿಫ್ರೆಂಟ್ ಸಿಸ್ಟಮ್ಸ್, ಈಸ್ಟರ್ನ್ ಅಂಡ್ ವೆಸ್ಟರ್ನ್, ವೇದಿಕ್ ಅಂಡ್ ನಾನ್ ವೇದಿಕ್. ನೋಡ್ರಿ ಎಷ್ಟುಕೊಂಡು ಇದ್ರ ಬಗ್ಗೆ ಆಳವಾಗಿ ವಿಚಾರ ಮಾಡಿದಂತ ಸಿಸ್ಟಮ್ಸ್ ಅದಾವ. ಎಲ್ಲಿದಾವು? ಪೂರ್ವಾತ್ಯ ದೇಶಗಳಲ್ಲಿಯೂ ಅದಾವ, ಪಶ್ಚಿಮಾತ್ಯ ದೇಶಗಳಲ್ಲಿಯೂ ಐದ. ಪಶ್ಚಿಮಾತ್ಯ ದೇಶ ಅಂತಂದ್ರೆ ಯಾವ ಬರ್ತಾವ್ರಿ? ಇಂಗ್ಲೆಂಡು, ಅಮೆರಿಕಾ, ಫ್ರಾನ್ಸ್, ಇವೆಲ್ಲ ಪಾಶ್ಚಿಮಾತ್ಯ ದೇಶಗಳು. ಪೌರ್ವಾತ್ಯ ದೇಶ ಅಂದ್ರೆ ಭಾರತ, ಜಪಾನು, ಆಸ್ಟ್ರೇಲಿಯಾ, ಇವೆಲ್ಲ ಪೂರ್ವಕ್ಕೆ ಇರುವಂತಹ ದೇಶಗಳು. ಯಾಕಡೆ ಹೋದರೂ ಕೂಡ ಅನೇಕ ಜನ ಮತವಾದಿಗಳು ಇದ್ರ ಬಗ್ಗೆ ಅವರು ಚಿಂತನೆ ಮಾಡಿ ಅವರದೇ ಆದಂತ ಒಂದು ನಿರ್ಧಾರ ಮಾಡಿಕೊಂಡು ಒಂದು ಮತವನ್ನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅವರು ತಮ್ಮ ತಮ್ಮ ಮನಸ್ಸಿಗೆ ಬಂದಂಗ ಈ ಸೃಷ್ಟಿ ಕ್ರಮವನ್ನು ಹೇಳ್ಕೊಂತ ಬಂದಾರ. ಇವನು ವಿಚಾರ ಮಾಡಿದ್ರ ಇವು ದೋಷದಿಂದ ಕೂಡ್ಯಾವು ಅಂತ ಹೇಳ್ಕೊಂಡು ನಿಮಗ್ ಗೊತ್ತಾಗ್ತದೆ. Here Gaudapada introduces Sankhya and Nayayika Vaisheshika system. ಇದರಾಗ ಮೊದಲ ಗೌಡಪಾದರು ಇಬ್ಬರನ್ನು ತಗೋತಾರ. ಒಬ್ಬ ಸಾಂಖ್ಯ ಮತ್ತು ಒಬ್ಬವ ನೈಯಾಯಿಕ ವೈಶೇಷಿಕ. ಇವ್ರು ಇಬ್ಬರನ್ನು 3 ಮಂದಿ ತಗೋತಾರ. ನೈಯಾಯಿಕ ವೈಶೇಷಿಕ ಇವ್ರು ಏನ್ರಿ? ರಾಜನ್ ನಾಗೇಂದ್ರ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ರಲ್ಲ ಹಂಗ, ಶಂಕರ್ ಜೈಕಿಶನ್ ಅಂತ ಇಬ್ರು ಡೈರೆಕ್ಟರ್ ಇದ್ರಲ್ಲ ಮ್ಯೂಸಿಕ್ ಡೈರೆಕ್ಟರ್ ಹಂಗ, ಇವ ನೈಯಾಯಿಕ ಬೇರೆ, ವೈಶೇಷಿಕ ಬೇರೆ. ಆದ್ರೆ ಇವ್ರಿಬ್ರು ಅಣ್ಣ ತಮ್ಮ ಇದ್ದಂಗೆ. ಸ್ವಲ್ಪ ವ್ಯತ್ಯಾಸ ಅದ. ಮುಖ್ಯ ಪ್ರಕ್ರಿಯೆ ಅವರದ್ದು ಒಂದಾದ, ಸ್ವಲ್ಪ ಅವರೊಳಗೂ ವ್ಯತ್ಯಾಸ ಅದ. ಆದ್ದರಿಂದ ಇವ್ರಿಬ್ರು ಕೂಡೇ ಇರ್ತಾರೆ ಯಾವಾಗಲೂ, ನೈಯಾಯಿಕರು ಮತ್ತು ವೈಶೇಷಿಕರು. ವೈಶೇಷಿಕ ನ್ಯಾಯ, ವೈಶೇಷಿಕ. ಆಮೇಲೆ ಸಾಂಖ್ಯ ಅಂದ್ರೆ ಆಸ್ತಿಕ ದರ್ಶನದಲ್ಲಿ ಇರುವಂತ, ನಮ್ಮನ್ನು ಬಿಟ್ರೆ ಉತ್ತರ ಮೀಮಾಂಸ ಬಿಟ್ರೆ ಇನ್ನು 5 ಮಂದಿಯೊಳಗ ಈ 3 ಮಂದಿ ತಗೊಂಡಾರ. ಸಾಂಖ್ಯ, ವೈಶೇಷಿಕ, ನೈಯಾಯಿಕ. ಈ 3 ಮಂದಿ ತಗೊಂಡ್ರ. ಇನ್ ಬ್ಯಾರ ಬಿಟ್ರು ಅವ್ರು ಮುಂದ್ ತಗೋತಾರ. ಇನ್ನ ಯಾವ್ದು ಬಿಟ್ರು? ಇವ್ರು ಬಿಟ್ರು ಯಾವ್ದು? ಪತಂಜಲಿ ಯೋಗಾಚಾರ್ಯ ಮತ್ತು ಪೂರ್ವ ಮೀಮಾಂಸ ಬಿಟ್ಟಾರ. ಅದು ನಾವೆಲ್ಲ ತಗೋತಾರ. ದ ಡಿಬೇಟ್ ಬಿಟ್ವೀನ್ ದೀಸ್ 2 ಸಿಸ್ಟಮ್ಸ್ ಈಸ್, ಇವ್ರಿಬ್ಬರ ನಡಕ ಏನ್ ನಡೀತೈತಿ ವಾದ ವಿವಾದ ಅಂದ್ರ, ಅದು ಏನೈತಿ ಅಂದ್ರ, is an existent world is created or a non-existent world is created. ಸೃಷ್ಟಿ ಉತ್ಪತ್ತಿ ಹೇಳ್ತಿರಲ್ಲ, ಅದು ಮೊದಲು ಇದ್ದಿದ್ದ ಜಗತ್ತು ಉತ್ಪತ್ತಿ ಆಗೈತೋ ಏನು ಇಲ್ಲದ ಜಗತ್ತು ಉತ್ಪತ್ತಿ ಆಗೈತೋ ಕೇಳಾಗತ್ತಾರ. One says that the non-existent world cannot be created because it is non-existence. ಒಬ್ಬ ಏನಂತಾನ, ಸೃಷ್ಟಿ ಉತ್ಪತ್ತಿಗಿಂತ ಪೂರ್ವದಲ್ಲಿ ಇಲ್ಲದ್ದು ಉತ್ಪತ್ತಿ ಆಗುದೇ ಇಲ್ಲ, ಅದು ಯಾಕಂದ್ರೆ ಇಲ್ಲೇ ಇಲ್ಲ ಅಂತ ನಾವು. One says that non-existent world cannot be created because it is non-existent. ಅಸತ್ ಅಂತ ನೀವ ಹೇಳಾಗತ್ತಿದೆ ನೀನು ಬಾಯಲಿನ. ಆ ಇಲ್ಲದಕ್ಕೆ ಉತ್ಪತ್ತಿ ಹೇಳ್ತೀಯಲ್ಲ, ಹೆಂಗ್ ಹೇಳ್ತೀನಿ ನೀನು? ಹೇಳಕ್ ಬರೋದು. ನಥಿಂಗ್ non-existence can be created because ಯಾವುದು ಇಲ್ಲದ್ದು ಉತ್ಪತ್ತಿ ಆಗೋದಿಲ್ಲ. ಯಾಕಂದ್ರೆ matter can never be created nor destroyed. ಇಲ್ಲೊಂದು ಬಂತು ನೋಡ್ರಿ, ಐನ್ಸ್ಟೀನ್ಸ್ ಥಿಯರಿ ಆಫ್ ಎವಲ್ಯೂಷನ್. ಏನಂತಾನವ ಅಂದ್ರೆ ವಿಜ್ಞಾನವಾದಿ, 14ನೇ ಶತಮಾನದಾಗ ಆಗಿ ಹೋದಂತ ಐನ್ಸ್ಟೀನ್. ಅವೇನಂತಾನ, ಯಾವುದೇ ವಸ್ತು ಏನಂತಾನವ ಅಂತಂದ್ರೆ ನಥಿಂಗ್ Nothing non-existent can be created because matter can never be created nor destroyed. ಅವ ಏನ್ ಹೇಳ್ತಾನ ಒಬ್ಬ ವಿಜ್ಞಾನಿ, ಮ್ಯಾಟರ್ ಅಂದ್ರೆ ದ್ರವ್ಯ. ಈ ದ್ರವ್ಯ ಏನೈತಲ್ಲ, ಇದು ಹುಟ್ಸಾಕು ಬರಂಗಿಲ್ಲ, ಇದನ್ನ ನಾಶ ಮಾಡಕ್ಕೂ ಬರಂಗಿಲ್ಲ. ಆ ಥಿಯರಿ ನಿಮಗೆ ಹೇಳ್ಕೊಡ್ತೀನಿ, ಸ್ವಲ್ಪ ಕೇಳಿ ಲಕ್ಷ ಕೊಟ್ಟು.
ಇದರಲ್ಲಿ ಏನದ ರೂಪಾಂತರ ಪ್ರಾಪ್ತಿ ಐತಿ ಹೊರತು ಯಾವುದು ಹುಟ್ಟುವುದಿಲ್ಲ, ಯಾವುದು ಸಾಯುವುದಿಲ್ಲ. ಯಾವುದು ಯಾವಾಗಲೂ ಹಂಗ ಇರ್ತೈತಿ. ಒಂದ್ ರೂಪ ಬಿಟ್ಟು ಇನ್ನೊಂದು ರೂಪದಾಗ ಇರ್ತದ. ನಾವೇನಾತು ನಾಶ ಆತಂತ ತಿಳ್ಕೊತೀವಿ. ನಿಜವಾಗಿ ಅಲ್ಲಿ ನಾಶನೂ ಇಲ್ಲ, ಹುಟ್ಟುನು ಇಲ್ಲ ಅಂತ ಹೇಳ್ತಾನ ನಾವು. ಒಂದು ಉದಾಹರಣೆ ಹೇಳ್ತೀನಿ. ನಾವು ಏನ್ ಹೇಳುವುದನ್ನ ನಿಮಗೆ ಉದಾಹರಣೆ ಕೇಳಕ್ ಹೇಳ್ತೀನಿ. ಸಮುದ್ರದಾಗ ನೀರು ಬೇಸಿಗೆ ಬಿಸಿಲಿನಿಂದ ಏನಾಗ್ತದ, ಆವಿ ಆಗ್ತದ. ಆವಿಯಾಗಿ ಏನಾಗ್ತದ, ಹಗರಾಗ್ತದ, ಮೇಲೆ ಹೋಗ್ತದ, ಮೋಡ ಆಗ್ತದ. ಮೋಡ ಆಗಿ ಚಲಿಸ್ಕೊಂತ ಹೋಗ್ತದ. ಆಮ್ಯಾಗ ದಟ್ಟ ಮೋಡ ಆಗ್ತದ. ದಟ್ಟ ಮೋಡ ಆದಾಗ ಅದಕ್ಕೆ ಎಲ್ಲಿ ಗಿಡ ಅದಾವ, ಎಲ್ಲೇ ಪರ್ವತ ಅದಾವ, ಅಲ್ಲಿ ಏನಾದ್ರೂ ಅದಕ್ಕೆ ಅಲ್ಲಿ ಒಂದು ಪ್ರಕ್ರಿಯೆ ಆಗ್ತದ. ಅವಾಗ ಅದು ಏನಾಗ್ತದ, ಮೋಡ ಅದ ನೀರು ಹೋಗಿ ಮೋಡ ಹೋಗಿ ಮತ್ತೆ ನೀರಾಗಿ ಮಳೆಯಾಗಿ ಮತ್ತೆ ಅಲ್ಲಿ ಬೀಳ್ತದ, ಮಳೆಯಾಗಿ ಬೀಳ್ತದ. ಆ ಮಳೆ ಆಗಿದ್ ನೀರು ಅದು ಹರ್ಕೊಂತ ಏನ್ರಿ ಒಂದು ಸರೋವರ ಆಗ್ಲಿ ನದಿ ಮೂಲಕ ಆಗ್ಲಿ ಹರ್ಕೊಂತ ಸಮುದ್ರಕ್ಕೆ ಬಂದು ಕೂಡ್ತದ. ಸಮುದ್ರಕ್ಕೆ ಬಂದಿದ್ದ ಆಮೆ ಆಗ್ತದ, ಆಮೆ ಆಗಿದ್ದ ಕಣ್ಣಿಗೆ ಕಾಣ್ದಂಗ ಆಗ್ತದ, ಕಣ್ಣಿಗೆ ಕಾಣ್ದಂಗ ಆಗಿದ್ದು ಮತ್ತೆ ಮಳೆ ಆಗ್ತದ. ಹಿಂಗ ರೂಪಾಂತರ ಪ್ರಾಪ್ತಿ ಆಗ್ತದೆ ಹೊರತು ನಾಶ ಅನ್ನೋದು ಇಲ್ಲ ಅಂತ. ನಾಶ ಅನ್ನೋದೇ ಇಲ್ಲ. ಇನ್ನೂ ಒಂದ್ ರೀತಿಯಿಂದ ನಾವು ಏನ್ ಮಾಡ್ತೀವಿ, ಸಸ್ಯಗಳು ತಯಾರು ಮಾಡಿದಂತ ಆಹಾರವನ್ನ ನಾವು ಊಟ ಮಾಡ್ತೀವಿ. ಊಟ ಮಾಡಿ ನಮ್ಮ ಹಸಿವನ್ನ ನೀಗಿಸ್ಕೋತೀವಿ. ನಾವೇನ್ ಮಾಡ್ತೀವಿ, ನಮಗೆ ಬೇಡದನ್ನ ನಾವು ಮಲಮೂತ್ರದಲ್ಲಿ ಅದನ್ನ ಕಳಿಸ್ಬಿಡ್ತೇವೆ. ಆ ಮಲಮೂತ್ರಗಳನ್ನ ಗಿಡಗಳ ತಗೋತಾವೆ. ಅದ್ರಾಗಿದ್ದಂತ ಪೋಷಕಾಂಶಗಳನ್ನು ತಗೊಂಡು ಅವು ಫಲ ಕೊಡ್ತಾವ. ಅವುಗಳ ಫಲವನ್ನ ನಾವು ಉಣ್ತೇವಿ, ನಾವು ಬಿಟ್ಟಿದ್ದನ್ನು ಅವು ತಿಂತಾವ. ಅವು ಬಿಟ್ಟಿದ್ದು ಈ ಹಣ್ಣು ಹಂಪಲ ಏನು ಬೀಜ ನಾವೇನದಾವಲ್ಲ, ಕಾಳು ಕಡಿ, ಇವು ಏನದಾವ ಗೊತ್ತೈತೇನ್ರಿ, ಗಿಡಗಳ ಬಿಟ್ಟಂತ ಮಲ ಅದು. ಗೊತ್ತೈತೇನೆ ಯಾರಿಗಾರ? ಗಿಡಗಳ ಬಿಟ್ಟಂತ ಮಲವನ್ನ ನಾವು ಸೇವಿಸ್ತೇವಿ, ನಾವು ಬಿಟ್ಟಂತ ಮಲವನ್ನ ಗಿಡಗಳು ಸೇವಿಸ್ತಾವ ಹೊರತು ಯಾವುದು ಉತ್ಪತ್ತಿ ಅನ್ನೋದಿಲ್ಲ. ಇಲ್ಲ ಇದು ಹೇಳ್ತಾನೆ, ಈ ಮಾತು ಐನ್ಸ್ಟೈನ್ ಹೇಳ್ತಾನೆ. ಇದು ಸೃಷ್ಟಿಯೊಳಗ ಯಾವುದು ಉತ್ಪತ್ತಿ ಅನ್ನೋದಿಲ್ಲ. ಇಲ್ಲ. ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್, ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಅಪ್ಪರ್ ಎನರ್ಜಿ ಅಪ್ಪ, ಮ್ಯಾಟರ್ ಅಂದ್ರದ, ಎನರ್ಜಿ ಅಂದ್ರದ. ಎನರ್ಜಿ ನೈದರ್ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್. It can be transformed from one form to another form. Definitely, but we are considering Advaitians, we are considering matter is equal to consciousness. Okay, you are definitely right, but we are considering that there is no matter separate from consciousness. So energy can neither be created nor destroyed ಅಂತ ಹೇಳ್ಯಾನ. ಇಲ್ಲಿ ಅಪ್ಪವ್ರು ಅದನ್ನ ಮಾಡಿಫಿಕೇಶನ್ ಮಾಡಿ, ಯಾಕಂದ್ರೆ ನಮ್ಮ ಸಿಸ್ಟಮ್ದೊಳಗ ಮ್ಯಾಟರ್ ಅನ್ನೋದು ಇಲ್ಲೇ ಇಲ್ಲ. ಯಾಕಂದ್ರೆ ಕಲ್ಪಿತದ ಅದು ಮ್ಯಾಟರ್ ಅನ್ನೋದು. ಮ್ಯಾಟರ್ಗೆ ಅಸ್ತಿತ್ವ ಕೊಟ್ಟ ನಾವು ಅದಕ್ಕೆ ನಾವೇನ್ ಮಾಡ್ತೀವಿ, ಅಲ್ಲಿ ಚೇಂಜ್ ಮಾಡಿದ್ರು. ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಅಂದ್ರೆ ಆಕ್ಚುಲಿ ಮೂಲ ತತ್ವ ಅವ್ರು ಕಿರಣ್ ಅವ್ರು ಹೇಳಿದಂಗ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಈ ಶಕ್ತಿ ಪರಿವರ್ತನೆ ಆಗ್ತದೆ ಹೊರತು ಅದನ್ನ ನಾಶ ಮಾಡಕ್ ಆಗೋದಿಲ್ಲ. ಹುಚ್ಚನಹಳ್ಳಿ ಸರ್ ಅವರು. ಯಾರ್ರಿ? ಕಿರಣ್ ಅನ್ನೋರು ಹುಚ್ಚನಹಳ್ಳಿ ಅಂತ ಸರ್ ಅವ್ರ ಹೆಸರು. ಯಾವ್ರಿ? ಅಪ್ಪರ ಗೋಕಾಕಿ ಅಪ್ಪ, ಹುಚ್ಚನಟ್ಟಿ ಅಂತೆಪ್ಪ, ಗೋಕಾಕ್ ಗೋಕಾಕ್. ಬರೋಬರಿ ಕರೆಕ್ಟ್. ನಥಿಂಗ್. ನಮಸ್ಕಾರ. Matter can neither be created nor destroyed. The other says that the existent world cannot be created because it is already existent. ಇನ್ನೊಬ್ಬ ಏನಂತಾನ, ಯಾವ್ದು ಮೊದಲೇ ಐತೋ ಅದು ನಾವು ಉತ್ಪತ್ತಿ ಹೇಳಕ್ ಬರುದಿಲ್ಲ ಅಂತ ನಾವು ಸತ್ಕಾರ್ಯವಾದಿ. and there is no need to create something which is already exist. ಯಾವ್ದು ಮೊದಲ ಅದನೋ ಅದರ ಸೃಷ್ಟಿ ಮಾಡೋದ್ರ ಏನ್ ಅವಶ್ಯಕ ಅಂತ ಸತ್ಕಾರ್ಯವಾದಿ. These system together negate the creation of non-existent world and existent world. ಇವರಿಬ್ರು ಒಬ್ರಿಗೊಬ್ರು ವಾದ ಮಾಡ್ತಾರೆ. These two theories are called ಅಸತ್ಕಾರ್ಯವಾದ and ಸತ್ಕಾರ್ಯವಾದೀಸ್. ಇವರಿಬ್ರಿಗೂ ಸತ್ಕಾರ್ಯವಾದ ಅಸತ್ಕಾರ್ಯವಾದಿಗಳು ಅಂತ ಕರೀತಾರೆ ಶಾಸ್ತ್ರದಾಗ. Thus the creation and the origination of the world are negated by these two theories. ಆದ್ದರಿಂದ ಸೃಷ್ಟಿಯ ಮತ್ತಾಗಲಿ ಉತ್ಪತ್ತಿಯಾಗಲಿ, ಜಗತ್ತಿನ ಉತ್ಪತ್ತಿಯಾಗಲಿ ಜಗತ್ತಿನ ಸೃಷ್ಟಿಯನ್ನಾಗಲಿ ಇವರು ಎರಡು ಮತವಾದಿಗಳು ಅಲ್ಲಗಳೇ ಆಗತ್ತಾರೆ. ಇನ್ನು ಮುಂದಿನ ವಿಷಯವನ್ನ 4ನೇ ಶ್ಲೋಕ ಅದನ್ನು ಓದಿ ಬಿಡುತ್ತೇನೆ. 4ನೇ ಶ್ಲೋಕ ಕಾರ್ಯಕ್ಕೆ ಏನ್ ಹೇಳ್ತಾರೆ ನೋಡಿ. ಭೂತಂ ನ ಜಾಯತೆ ಕಿಂಚಿತ್ ಅಭೂತಂ ನೈವ ಜಾಯತೆ ವಿವದಂತೋ ದ್ವಯಾ ಹೇವಂ
ಅಜಾತಿಂ ಖ್ಯಾಪಯಂತಿ ತೇ. ಯಾವುದು ಭೂತ ಅಂದ್ರೆ ಇದೆ ಅಂತ ತಿಳ್ಕೊಡ್ರಿ. ಭೂತ ಅಂದ್ರೆ ನೀವು ಮತ್ತೆ ಭೂತಕ್ಕೆ ಹೋಗ್ಬೇಡ್ರಿ. ಯಾವ್ದು ಇದೆಯೋ, ಭೂತವಾದದ್ದು ಅಂದ್ರೆ ಯಾವುದು ಇದೆಯೋ, ಯಾವುದು ಹುಟ್ಟುವುದಿಲ್ಲ. ಅದು ಯಾವ್ದು ಐತಿ ಅದು ಹುಟ್ಟುವುದಿಲ್ಲ. ಅಭೂತ ಯಾವುದು ಇಲ್ಲವೇ ಇಲ್ಲವೋ ಅದು ಹುಟ್ಟುವುದೇ ಇಲ್ಲ. ಹೀಗೆ ಈ ದ್ವಯವಾದಿಗಳು ವಿವಾದವನ್ನು ಮಾಡುತ್ತಾ ಅಜಾತವಾದಿಯನ್ನು ಹೊರತುಪಡಿಸುತ್ತಿರುವರು. ಇಬ್ರು ವಾದ ಮಾಡ್ತಾರೆ, ಅಜಾತವಾದಕ್ಕೆ ಇವ್ರು ಬಂದೇ ಇಲ್ಲ ಅಂತ ತಿಳ್ಕೊಂಡು ಮತ್ತಿದ್ರ ವಿಸ್ತಾರವನ್ನ ನಾಳಿನ ದಿವಸ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಗ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.